ಉಳಿದ ಉದ್ದೇಶ ಏನಪ್ಪ ಅಂದರೆ ಅಕ್ಸಾ ಸಂಘಟನೆಯಿಂದ ವಿಜಯಪುರದಿಂದ ಇವತ್ತು ಮಾಧ್ಯಮದ ಮೂಲಕ ತಿಳಿಸಿದಪ್ಪ ಅಂದರೆ ಇಲ್ಲಿ ಮೊನ್ನೆ ಪೊಲೀಸ್ ಎಕ್ಸಾಮ್ ನಡೆದಲ್ಲ ತಿಕೋಟದಲ್ಲಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಆ ಕಾಲೇಜ್ದವರು ಯಾಕೆ ಲೇಟ್ ಮಾಡಿ ಕ್ವಶನ್ ಪೇಪರ್ ಕೊಟ್ಟರು. ಆಮೇಲೆ ಕ್ವಶನ್ ಪೇಪರ್ ಇಲ್ಲಿ ಪುಣ್ಯಕ್ಕೆ ಒಂದು ಹಿನ್ನೆಲೆ ಕಾಣ್ಬಿಟ್ಟರು. ಏನು ಕಾಣ್ಬಿಡ್ಬೋದು ಕ್ವಶನ್ ಪೇಪರ್ ರಿಕಾರ್ಡ್ ಕ್ವಶನ್ ಪೇಪರ್ ಅದನ್ನು ತಗೊಂಡು ಹೋಗಿ ಆಮೇಲೆ ಹೊಳ್ಳಿ ಇಟ್ಟು ಮಿಸ್ಮ್ಯಾಚ್ ಮಾಡಿರ್ಬೋದು. ಇದಕ್ಕಾಗಿ ನೀವು ಒಂದು 15 ನಿಮಿಷನೋ ಅರ್ಧ ಗಂಟೆನೋ ಒಂದು ತಾಸು ಲೇಟ್ ಮಾಡಿರ್ತೀರಿ. ಯಾಕಂದ್ರೆ ವಿದ್ಯಾರ್ಥಿಗಳು ನಡೆದ ಚರ್ಚೆ ನಡೆದಿರೋದು. ಆದ್ದರಿಂದ ನೀವೆಲ್ಲ ಸರ್ಕಾರದವರು, ಸರ್ಕಾರ ನಡೆಸುವಂಥವ್ರು, ಆ ಇಲಾಖೆಗೆ ಸಂಬಂಧಪಟ್ಟವರು, ಆ ಕಾಲೇಜ್ ಸಂಬಂಧಪಟ್ಟವರು ಇದಕ್ಕೆಲ್ಲರೂ ಕೂಡ್ಕೊಂಡು ಅದಕ್ಕೆ ಉತ್ತರ ಕೊಡಬೇಕು ನೀವೆಲ್ಲ. ಇದು ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ಇವತ್ತು ರಾಜ್ಯದ ದೇಶದ ಸಂಪತ್ತು ಅಂದ್ರೆ ವಿದ್ಯಾರ್ಥಿಗಳು. ಅಂತ ವಿದ್ಯಾರ್ಥಿಗಳು ನೀವು ಮೋಸ ಮಾಡ್ತಿರಲ್ಲ, ನೀವು ಏನು ನಾಚಿಕೆ ಬರಲಿ ಜನ್ಮಕ್ಕೆ ನಿಮಗೆ ಅರ್ಥ ಮಾಡ್ಕೋಬೇಕು. ನೀವೆಲ್ಲರೂ ಆ ಥರ ಮಾಡೋದು ಯಾವ ನ್ಯಾಯ? ನೀವು ಕರೆಕ್ಟ್ ಕ್ವಶನ್ ಯಾವಾಗಲೂ ಎಕ್ಸಾಮ್ ಕರೆಕ್ಟ್ ಮಾಡ್ಲಿಕ್ಕೆ ನೀವು ಯಾಕೆ ಕೆಲಸ ಮಾಡ್ತಿರೋದನ್ನ ಇವತ್ತು ಎಲ್ಲರಿಗೂ ಹೇಳ್ತೀನಿ ನಾನು. ಆ್ಯಕ್ಚುಲಿ ಅಲ್ಲೆಲ್ಲ ಭಾಗ್ಯದವರು ನಿಜವಾದ ಆ ಥರ ಮಾಡಕ್ಕೆ ಹೋಗ್ಬಾರ್ದು. ಇವತ್ತು ಮುಗಿದ ವಿದ್ಯಾರ್ಥಿಗಳು ಎಷ್ಟೋ ನೋಡ್ರಿ, ಬಡ ವಿದ್ಯಾರ್ಥಿಗಳು ಒಂದು ಫಾರ್ಮ್ ತುಂಬಬೇಕಾದ್ರೆ 1,000-2,000 ರೂಪಾಯಿ ದುಡ್ಡು ಕಟ್ಟಿ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲಿ ಕ್ವಶನ್ ಬರ್ ನೀವು ತೊಗೊಂಡು ಹೋಗೋದು, ಆಮೇಲೆ ಹೊಳೆ ತಂದುಬಿಡೋದು. ಇದ್ರಿ ಅದೇ ಕಾಸು ನಮ್ಮ ಆ್ಯಕ್ಚುಲಿ ನೀವು ಕ್ವಶನ್ ಬರ್ ಲೇಟ್ ಕೊಟ್ಟರೆ ಅಂದ್ರೆ ವಿದ್ಯಾರ್ಥಿ ಕೊಟ್ಟರೆ ಅಂತಪ್ಪ ಅಂದ್ರೆ ಅಲ್ಲಿ ಮಿಸ್ಮ್ಯಾಚ್ ಮಾಡಿರಪ್ಪ ಅಂದ್ರೆ ಅರ್ಥ ಇದೆ. ಏನು ಮೀನಿಂಗ್ ಏನಪ್ಪ ಅಂದ್ರೆ ಅಲ್ಲಿ ಏನೋ ಕ್ವಶನ್ ಲೀಕ್ ಅಂತೇಳಿ ಇದು ನಮ್ಮ ಒಂದು ಊಹೆ. ಆದ್ದರಿಂದ ನೀವು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇದು ತನಿಖೆ ಮಾಡಬೇಕು. ಅದಕ್ಕಿಂತ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ ಎಕ್ಸಾಮ್ ನಡೆಯೋ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟವರು ಅಲ್ಲಿ ಏನಿರೋದಲ್ಲ ಅಲ್ಲೇನಪ್ಪ ಅಂದ್ರೆ ಅಲ್ಲಿ ಮೊಬೈಲ್ನ ಸ್ವಲ್ಪ ತನಿಖೆ ಆಗಬೇಕಲ್ಲಿ. ಯಾಕಂದ್ರೆ ವಿದ್ಯಾರ್ಥಿಗಳು ಹೇಳ್ತಿರ್ತಾರಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಕ್ವಶನ್ ಬರ್ ಲಿಕಟ್ ಆಗ್ಯ ಸರ, ಕ್ವಶನ್ ಬರ್ ಲಿಕಟ್ ಅದಕ್ಕೋಸ್ಕರ ಇವ್ರು ಲೇಟ್ ಎಕ್ಸಾಮ್ ಬಂದವ, ಆಮೇಲೆ ಕ್ವಶನ್ ಬರ್ ಮಿಸ್ಮ್ಯಾಚ್ ಆಗಿವೆ ಅಂತೇಳಿ ಇವತ್ತು ಅನೇಕ ವಿದ್ಯಾರ್ಥಿಗಳು ಒಂದು ಅದನ್ನ ಕೂಗಿದೆ. ಆದ್ದರಿಂದ ಇದಕ್ಕೆ ಸರಿಯಾದ ರೀತಿಯಲ್ಲಿ ಇದನ್ನ ತನಿಖೆ ಮಾಡಿ ಆಮೇಲೆ ಅದರಲ್ಲಿ ಪಾಲ್ಗೊಂಡಂತ ಅದೇನು ಕ್ವಶನ್ ಬರ ಆಗಿರೋ ಸಮಸ್ಯೆಗಲ್ಲ, ಇದರಲ್ಲಿ ಪಾಲ್ಗೊಂಡಂತವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ನಾವು ಅದಕ್ಕೆ ಮಾಧ್ಯಮದ ಮೂಲಕ ನಾವು ಹೇಳ್ತೇವೆ. ಮತ್ತು ಒಂದೇ ವೇಳೆ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಇದಕ್ಕೆ ನೀವೇನಾದರೂ ನ್ಯಾಯ ಕೊಡ್ಲಿಕ್ಕಂದ್ರೆ ಅಕ್ಸಾ ಸಂಘಟನೆಯಿಂದ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯದ ದೊಡ್ಡ ಹೋರಾಟ ಮಾಡಕ್ಕೆ ನಾವು ಹಿಡಿದೆವು. ದಯಮಾಡಿ ತಿಳ್ಕೊಂಡು ಅದಕ್ಕೆ ಬೇಗ ಒಂದು 5 ದಿವಸ ನಾವು ಟೈಮ್ ಕೊಡ್ತೇವೆ ನಿಮಗೆ. 5 ದಿವಸನೇ ಟೈಮ್ ಕೊಡ್ತೇವೆ. ಬೇಗ ತನಿಖೆ ನಡೆಸಿರಿ, ಅದಕ್ಕೆ ಸಂಬಂಧಪಟ್ಟ ಕರೆಸ್ರಿ. ಅದು ಯಾವ ಕಾಲೇಜ್ ಅದ ಆ ಕಾಲೇಜಲ್ಲಿ ಕರೆಸ್ರಿ. ಅದು ಯಾವ ಕಾಲೇಜ್ ಆದ ಕೊಂಡ್ರೆ ಅವರು ಬರಬೇಕಲ್ಲಿ. ಆ ಸುಮ್ಮಿಗೆ ಯಾಕೆ ನಡೆಯೋದು ಕೇಳಿದ್ರು ಆ ಸಂಬಂಧ ಅವರು ಬರಬೇಕು, ಎಲ್ಲರೂ ಕೂತ್ಕೊಂಡು ಚರ್ಚೆ ಆಗಬೇಕು. ಚರ್ಚೆ ಆಗ್ಲಿಕ್ಕಂದ್ರೆ ರಾಜ್ಯ ತುಂಬ ಹೋರಾಟ ಮಾಡಕ್ಕೆ ರೆಡಿದೆವು. ನಮ್ಮ ಸಂಘಟನೆ ರೆಡಿ ಇದೆ, ಇಡೀ ರಾಜ್ಯದಲ್ಲಿ ರೆಡಿ ಅದ ಅಂತ ಹೇಳ್ತಾ ಈ ಮಾಧ್ಯಮ ಮೂಲಕ ಹೇಳ್ತಾನೆ. ನಮಸ್ತೆ ಎಲ್ಲರಿಗೂ.